ಹುಚ್ಚುನಾಯಿ ಕಡಿತದ ರೋಗ ಅಂತ ಹೇಳ್ಕೋಬಹುದು. ಈ ರೇಬೀಸ್ ಅಂತಂದ್ರೆ ಏನು ಅಂತಂದ್ರೆ ಇದು ಒಂದು ವೈರಲ್ ಇನ್ಫೆಕ್ಷನ್. ಇಟ್ ಈಸ್ ವೆರಿ ಫೇಟಲ್ CNS ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಇದೇನಾದ್ರೂ ಕಚ್ಚಿ ಏನಾದ್ರೂ ಹುಚ್ಚುನಾಯಿ ಇದ್ದು ಅದರಿಂದ ರೇಬೀಸ್ ಏನಾದ್ರು ಬಂದ್ರೆ ಅದಕ್ಕೆ 100ಕ್ಕೆ 100ರಷ್ಟು ಅದು ಫೇಟಾಲಿಟಿ ಅಥವಾ ಡೆತ್ ಆಗುತ್ತೆ. ಸೊ ಹಾಗಾದ್ರೆ ಇದು ಮೋಸ್ಟ್ ಆಫ್ ದ ಟೈಮ್ ಯಾವುದರಿಂದ ರೇಬೀಸ್ ಬರುತ್ತೆ ಅಂತಂದ್ರೆ ಡಾಗ್ ಬೈಟ್ ಇಂದ. 99% ಡಾಗ್ ಬೈಟ್ಸ್ ಇಂದ, ಈವನ್ ಮಂಕಿಯಿಂದ, ಮಂಗೋಸ್ ಇಂದ, ಈವನ್ ಹಾರ್ಸಸ್ ಮತ್ತೆ ಡಾಂಕಿ, ಮಂಕಿ ಎಲ್ಲದರಿಂದನೂ ಬರುತ್ತೆ. ಬಟ್ ಯಾವ ಅನಿಮಲ್ ಇಂದ ಬರಲ್ಲ ಅಂತಂದ್ರೆ ರ್ಯಾಬಿಟ್ಸ್ ಇಂದ ಬರಲ್ಲ, ಮತ್ತೆ ರ್ಯಾಟ್ಸ್ ಇಂದ, ಡೊಮೆಸ್ಟಿಕ್ ರ್ಯಾಟ್ಸ್ ಅಂತಾರಲ್ಲ ಅದರಿಂದ ಬರಲ್ಲ, ಮತ್ತೆ ಬರ್ಡ್ಸ್ ಇಂದ ಇದು ಬರೋದಿಲ್ಲ. ಸೊ ಇನ್ ಯಾವುದೇ ಬೈಟ್ ಆದ್ರೂ ಬರ್ಡ್ಸ್, ರ್ಯಾಬಿಟ್ ಮತ್ತೆ ರ್ಯಾಟ್ಸ್ ಇದನ್ನ ಬಿಟ್ಟು ಯಾವುದೇ ತರ ಬೈಟ್ ಆದ್ರೂ ಸಹ ಇದಕ್ಕೆ ಕಚ್ಚಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು. ಸೊ ಹಾಗಾದ್ರೆ ಏನಾಗುತ್ತೆ ಇದು ವೈರಸ್, ರ್ಯಾಬಿಸ್ ವೈರಸ್ ಯಾವ ತರ ಇದಾಗುತ್ತೆ? ಒಂದ್ಸರಿ ಬೈಟ್ ಆಯ್ತು ಅಂತಂದ್ರೆ ಆ ಸಲೈವ, ಆ ಪ್ರಾಣಿಯ ಒಂದು ಸಲೈವ ಸ್ಕಿನ್ ಮೇಲೆ ಅಥವಾ ಮಸಲ್ಸ್ ಅಲ್ಲಿ ಇನಾಕ್ಯುಲೇಷನ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂತಂದ್ರೆ ನ್ಯಾಚುರಲ್ ಆಗಿ ಟೈಮ್ ಕ್ಲಿಯರ್ ಆಗೋ ಸಾಧ್ಯತೆ ಇದೆ. ಬಟ್ ಕೆಲವಾರು ಸಮಯಗಳಲ್ಲಿ ಏನಾಗುತ್ತೆ ಅಲ್ಲೇ ರಿಪ್ಲಿಕೇಟ್ ಆಗಿ ಅದು ಮಸಲ್ ಮತ್ತೆ ಸಬ್ಕ್ಯೂಟೇನಿಯಸ್ ಟಿಶ್ಯೂ ಅಂತಕ್ಕಂಥದ್ದನ್ನ ಅದು ಸೇರ್ಕೊಳ್ಳುತ್ತೆ. ಅದು ಸೇರ್ಕೊಂಡು ನರ್ವ್ ಎಂಡಿಂಗ್ಸ್ ಅಥವಾ ನರದ ಮೂಲಕ ಅದು ಬ್ರೈನ್ ಅನ್ನ ತಲುಪಲಿಕ್ಕೆ ಶುರುವಾಗುತ್ತೆ. ಸೊ ಬ್ರೈನ್ ಅನ್ನ ತಲುಪಿ ಅದು ಬ್ರೈನ್ ಸ್ಟೆಮ್ ಇನ್ಫೆಕ್ಷನ್ ಮಾಡಬಹುದು, ಅಥವಾ ಬೇಸಲ್ ಗ್ಯಾಂಗ್ಲಿಯಾ, ಥಾಲಮಸ್ ಮತ್ತೆ ಹಿಪ್ಪೋಕಾಂಪ್ಲೆಕ್ಸ್ ಅಂಗಾಂಗಗಳನ್ನ ಇನ್ವಾಲ್ವ್ ಆಗಿ ಮಾಡುತ್ತೆ. ಸೊ ಹಾಗಾದ್ರೆ ಏನು ಕ್ಲಿನಿಕಲ್ ಫೀಚರ್ ರೇಬಿಸ್ಗೆ ಅಂತಂದ್ರೆ, ಈ ಕ್ಲಿನಿಕಲ್ ಫೀಚರ್ 5ನೇ ದಿನದಿಂದ ಈವನ್ 7ರಿಂದ 10 ವರ್ಷದವರೆಗೂ ಬರಬಹುದು, ಹೇಳಕ್ಕಾಗಲ್ಲ. ತುಂಬಾ ಸರಿ ನಾವು ನೋಡಿದ್ವಿ, ಕೆಲವೊಂದ್ಸರಿ 5 ವರ್ಷದ ಹಿಂದೆ ಕಳೆದಿತ್ತು, 6 ವರ್ಷದಿಂದ ಕಳೆದಿತ್ತು, ಮತ್ತೆ ಇವಾಗ ಬಂದಿದೆ ಅಂತ, ರೇಬಿಸ್ ಬಂದಿದೆ ಅಂತ ಆಗ್ಬೋದು. ಸೊ ಹಾಗಾದ್ರೆ ಏನು ಯಾವ ತರ ಕ್ಲಿನಿಕಲ್ ಫೀಚರ್ ಇರುತ್ತೆ? ಅಕಸ್ಮಾತ್ ಕಡಿದಾಗ ಪೇಯ್ನ್ ಆಗ್ಬೋದು, ಅಥವಾ ಏನಾದ್ರೂ ಪೇಷಂಟ್ ಮೇ ಬಿ ಮೆಂಟಲ್ ಚೇಂಜಸ್ ಆಗ್ಬೋದು, ಲೈಕ್ ಆಂಗ್ಸೈಟಿ, ಸೊ ಅಜಿಟೇಷನ್ಸು, ಸೊ ಈ ತರ ಒಂದು ಆಗ್ಬೋದು, ಅಥವಾ ನ್ಯೂರೋ ಪ್ಯಾರಲೈಟಿಕ್ ಅಂತ ಹೇಳ್ತಾರೆ, ಪ್ಯಾರಲೈಟಿಕ್ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಈ ಮೋಸ್ಟ್ ಕಾಮನ್ ಹೆಂಗ್ ಐಡೆಂಟಿಫೈ ಮಾಡಬಹುದು ಅಂದ್ರೆ ಏರೋಫೋಬಿಯಾ, ಫೋಟೋಫೋಬಿಯಾ, ಹೈಡ್ರೋಫೋಬಿಯಾ ಅಂತಾರೆ. ಸೊ ಗಾಳಿನ ಉಫ್ ಅಂತ ಊದ್ರೆ ಮಗು ಎದುರ್ಕೊಳ್ಳೋಕೆ ಶುರು ಆಗುತ್ತೆ, ಅಥವಾ ನೀರು ಅಂತ ಹೆಸರು ಹೇಳಿದ್ರು ಸಹ ಎದುರ್ಕೊಳ್ಳತಕ್ಕಂಥ ಸಂದರ್ಭಗಳಿದೆ. ಸೊ ಈ ತರ ಏನಾದ್ರು, ಅಥವಾ ಲೈಟ್ ತೋರಿಸಿದ್ರೆ ಎದುರ್ಕೊಳ್ಳುತ್ತೆ. ಈ ತರ ಯಾವುದೇ ಮಗು ಏನಾದ್ರು ಏರೋಫೋಬಿಯಾ, ಫೋಟೋಫೋಬಿಯಾ ಅಥವಾ ಹೈಡ್ರೋಫೋಬಿಯಾ ಏನಾದ್ರು ಕ್ಲಿನಿಕಲ್ ಫೀಚರ್ ಇದ್ರೆ ಅಂತ ಪೇಷಂಟ್ಗಳನ್ನ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಹಾಗಾದ್ರೆ ನಾವು ನಾಯಿ ಕಚ್ಚಿದಾಗ ನಾವು ಏನ್ ಮಾಡ್ಬೇಕು? ಹಾಗಾದ್ರೆ ನಾವು ಆಸ್ ಎ ಪಬ್ಲಿಕ್ ಅಂತಂದ್ರೆ ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಚೆನ್ನಾಗಿ ನೀರಿಂದ ಅಥವಾ ನೀರಿಂದ ನಾವು ವಾಶ್ ಮಾಡಬೇಕು. ಎಷ್ಟೊತ್ತು ವಾಶ್ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ 15 ನಿಮಿಷ ನಾವು ಕಂಟಿನ್ಯೂಸ್ ಆಗಿ ಸೋಪು ಮತ್ತೆ ನಲ್ಲಿ ನೀರಿಂದ ಅದನ್ನ ವಾಶ್ ಮಾಡಬೇಕು, ಮತ್ತೆ ರಿನ್ಸ್ ಮಾಡಬೇಕು. ಮತ್ತೆ ಅದಾದ ನಂತರ ಒಂದು ಪೌಡಿನ್ ಅಥವಾ ಆಲ್ಕೋಹಾಲ್ ಮಿಶ್ರಿತ ಇರ್ತಕ್ಕಂಥ ಒಂದು ಆಂಟಿಸೆಪ್ಟಿಕ್ ಗಳನ್ನ ಯೂಸ್ ಮಾಡಬಹುದು. ಮತ್ತೆ ಏನಾದ್ರು ತುಂಬಾ ಜಾಸ್ತಿ ಇರುವಾಗ ಸೂಚನೆಗಳನ್ನ ನಾವು ಅವಾಯ್ಡ್ ಮಾಡ್ತೀವಿ, ಯಾಕಂದ್ರೆ ಸೂಚನೆ ಮಾಡಕ್ ಶುರುವಾದ್ರೆ ಮತ್ತೆ ಅದು ಎಂಟ್ರಿ ಆಗ್ಬಿಡುತ್ತೆ ವೈರಸ್ ಅಂತ ಒಂದು ಸಂದರ್ಭಗಳಲ್ಲಿ. ಸೊ ಹಾಗಾದ್ರೆ ನಾವು ಅಕಸ್ಮಾತ್ ನಾಯಿ ಕಚ್ಚಿದಾಗ ನಾವು ಏನ್ ಮಾಡ್ಬೇಕು? ನೀವು ಇಮಿಡಿಯೇಟ್ ಆಗಿ ಯಾವುದೇ ಡಾಗ್ ಬೈಟು ಅಥವಾ ಮಂಕಿ ಬೈಟ್ ಆದಾಗ ವೈದ್ಯರಲ್ಲಿಗೆ ಹೋಗಬೇಕು, ಮತ್ತೆ ಇಂಜೆಕ್ಷನ್ ತಗೋಬೇಕು. ಅದರಲ್ಲಿ 2 ವಿಧವಾದ ಇಂಜೆಕ್ಷನ್ ಇದೆ. ಒಂದು ಆಕ್ಟಿವ್ ಇಮ್ಯುನೇಷನ್ ಅಂತ, ಮತ್ತೆ ಪ್ಯಾಸಿವ್ ಇಮ್ಯುನೇಷನ್ ಅಂತ. ಈ ಪ್ಯಾಸಿವ್ ಇಮ್ಯುನೇಷನ್ ಏನಂತಂದ್ರೆ ಅದು ವೈರಸ್ ಇರ್ತಕ್ಕಂಥ ಇಮಿಡಿಯೇಟ್ ಆಗಿ ಕೊಲ್ತಕ್ಕಂಥ ಅಥವಾ ನ್ಯೂಟ್ರಲೈಸ್ ಮಾಡ್ತಕ್ಕಂಥ ಒಂದು ಆಂಟಿಬಾಡೀಸ್. ಇದನ್ನ ನಾವು ಈವನ್ ಅಪ್ ಟು 7 ಡೇಸ್ ನಾವು ಹಾಕ್ಬೋದು, ಆದ್ರೆ ಬೇಗ ಕೊಡಿಸಿದಷ್ಟು ಅದಕ್ಕೂ ತುಂಬಾ ಹೋಗುತ್ತೆ. ಇದು ಪ್ಯಾಸಿವ್ ಇಮ್ಯುನೇಷನ್. ಯಾಕಂದ್ರೆ ಅಲ್ಲ ಆದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನ ಕಿಲ್ ಮಾಡುತ್ತೆ. ಅನದರ್ ಈಸ್ ವ್ಯಾಕ್ಸಿನೇಷನ್, ಆಕ್ಟಿವ್ ಇಮ್ಯುನೇಷನ್. ಅದು ಆಕ್ಚುಲಿ ಆಕ್ಟಿವ್ ಇಮ್ಯುನೇಷನ್ ಅಂತಂದ್ರೆ ಮತ್ತೆ ಅದು ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ಅದನ್ನ ಪ್ರೊಟೆಕ್ಷನ್ ಮಾಡುತ್ತೆ. ಸೊ ಯಾವ ತರ ಶೆಡ್ಯೂಲ್ ಅಪ್ ಅಂತಂದ್ರೆ ನಾವು 5 ಇಂಜೆಕ್ಷನ್ ಗಳನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಅದರಲ್ಲಿ 0 ಡೇಸ್ ಅಥವಾ 0 ಡೇಸು ಅಥವಾ 3 ದಿನ ನಂತರ ಅಥವಾ 7 ದಿನ ನಂತರ, 14 ದಿನ, ಮತ್ತೆ 21ರಿಂದ 28 ದಿನ, ಈ ತರ 5 ದಿನಗಳಲ್ಲಿ 5 ಇಂಜೆಕ್ಷನ್ ಗಳನ್ನ ನೀವು ಹಾಕಿಸ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. ಈ ಡಾಗ್ ಬೈಟು ತುಂಬಾ ಫೇಟಲ್ ಇನ್ಫೆಕ್ಷನ್ಸ್, ಡೆತ್ ಈಸ್ ಯಾರೂ ಪ್ರಿವೆಂಟ್ ಮಾಡೋಕ್ಕಾಗಲ್ಲ ಒಂದ್ಸರಿ ರ್ಯಾಬಿಸ್ ಆಯಿತು ಅಂತಂದ್ರೆ. ಸೊ ಹಾಗೆ ಈ ತರ ಮೂಲಕ ನಾವು ಇದನ್ನ ಮಾಡ್ಬೋದು. ಸೊ ಹಾಗಾದ್ರೆ ಹೇಗೆ ಅವಾಯ್ಡ್ ಮಾಡ್ಬೋದು? ಇದನ್ನ ಅವಾಯ್ಡ್ ಮಾಡೋದು ಕಷ್ಟ. ಏನಾದ್ರೂ ವೆರಿ ಡಿಫಿಕಲ್ಟಿ, ಯಾವುದೋ ಒಂದು ಮಗು ಎಲ್ಲೋ ಹೋಗ್ತಾ ಇರುತ್ತೆ, ಮತ್ತೆ ಡಾಗ್ ಬೈಟ್ ಆಯಿತು, ಸೊ ಗೊತ್ತಿಲ್ಲ ಅದು ಏನಾದ್ರೂ ರ್ಯಾಬಿಸ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಇಮಿಡಿಯೇಟ್ ಆಗಿ ಅದಕ್ಕೆ ಈ ಇಂಜೆಕ್ಷನ್ ಅನ್ನು ತಗೊಳ್ಳೋದ್ ಮೂಲಕ ನಾವು ಇದನ್ನ ಪ್ರಿವೆಂಟ್ ಮಾಡ್ಬೋದು. ಸೊ ಅಲ್ಲದೆ ಈ ಪ್ರೀ-ಪ್ರೊಫೈಲಾಕ್ಸಿಸ್ ವ್ಯಾಕ್ಸಿನೇಷನ್ ಅಂತಾರೆ. ಸಮಟೈಮ್ಸ್ ಅನಿಮಲ್ ಹ್ಯಾಂಡಲ್ಸ್, ಈವನ್ ಸಮ್ ಸ್ಕೂಲ್ ಚಿಲ್ಡ್ರನ್ಗೆ ನಾವು ಅಡ್ವೈಸ್ ಮಾಡ್ತೀವಿ, ಸೊ ಇದನ್ನ ತಗೊಳ್ಳಿ ಅಂತ. ಆಗ 0 ಮತ್ತೆ 7 ಅಥವಾ 2 0-28 ಅಥವಾ 3 ತಗೊಳ್ಳಿಕ್ಕೆ ನಾವು ಹೇಳ್ತೀವಿ, 3 ಡೋಸನ್ನ. ಸೊ ಮತ್ತೆ ಅಕಸ್ಮಾತ್ ಬೈ ಚಾನ್ಸ್ ಏನಾದ್ರು ಪೇಷಂಟ್ ಆಲ್ರೆಡಿ ಕಡ್ದು ಅವ್ನು ಆಲ್ರೆಡಿ ವ್ಯಾಕ್ಸಿನೇಷನ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸರಿ ಕಳೀತು ಅಂದ್ರೆ ಮತ್ತೆ ಇನ್ನೊಂದ್ಸರಿ 2 ವ್ಯಾಕ್ಸ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಡಾಗ್ ಬೈಟು. ಸೊ ಇದನ್ನ ಒಂದ್ಸರಿ ರ್ಯಾಬಿಸ್ ಆಯ್ತು ಅಂತಂದ್ರೆ ಅದು ಯಾರೂ ಸಹ ಪ್ರಿವೆಂಟ್ ಬದುಕ್ಸಕ್ಕಾಗೋದಿಲ್ಲ ಮನುಷ್ಯನ. ಸೊ ವ್ಯಾಕ್ಸಿನೇಷನ್ ಇಮಿಡಿಯೇಟ್ ಆಗಿ ವೈದ್ಯರಲ್ಲೇ ಹೋಗಿ ತಗೊಳ್ಬೇಕಾಗುತ್ತೆ. ಮತ್ತೆ ಆಕ್ಟಿವ್ ಮತ್ತೆ ಪ್ಯಾಸಿವ್ ವ್ಯಾಕ್ಸಿನೇಷನ್ ಇದೆ, ಎರಡನ್ನೂ ಸಹ ತಗೊಳ್ಬೇಕಾಗಿ ವಿನಂತಿ.